ಅವ್ರು ನಮ್ಗೆ ಅಲ್ಲಿ ಬಿಟ್ಟಿಲ್ಲ ಅಂದ್ರೆ ಇಲ್ಲೂ ಬಿಡಾತಿಲ್ಲ. ಒಂದು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಬಟ್ಟೆ ಬಿಚ್ಚಿ ಹೊಡಿಲ್ಲ ರಾಜಕೀಯವಾಗಿ ಮಾಡ್ತಾ ಇರೋ ನಿಮಿಷ ಹೆಣ್ಮಗಳ ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾಳೆ. ಇದು ಯಾವ ರೀತಿ ಇದು ನಿಲ್ಸಿದ್ರೆ ನೀವು ಹಂಗಂದ್ರ ಪೊಲೀಸರು ನಿಲ್ಸಿದ್ರೆ ನೀವು ನೋಡ್ರಿ, ಇಲ್ಲೇ ಇಬ್ರು ನಿಂತ್ಕೊಂಡ್ರು. ಅವ್ರು ಹೇಳ್ತಾ ಇದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ ಅವ್ರಿಗೆ. ನೀವು ಇಲ್ಲೇ ನಿಮ್ಮ ಪೊಲೀಸ್ ಆಯುಕ್ತರು ಎಲ್ಲರೂ ಸುಳ್ಳು ಅಂತಾರ. ಪೊಲೀಸ್ ಸ್ಟೇಷನ್ ಹೆಸರು ಸುಳ್ಳು. ಈ ಕಾಂಗ್ರೆಸ್ ಸರ್ಕಾರ ನೀವೆಲ್ಲ ಪೊಲೀಸ್ ಹೆಣ್ಮಕ್ಳು ಪೊಲೀಸ್ ಇಬ್ಬರು ಜನ ನಿಲ್ಸಿದ್ರೆ ಅಲ್ಲಿ ನಾವು ಹೊಡೆದಾಡಿ ನಾವು ಬಂದ್ರೆ ಇಲ್ಲಿ ಮತ್ತೆ ನಿಮ್ ಸರ್ ಬಗ್ಗೆ ಗೌರವ ಐತಿ. ಈ ಪೊಲೀಸ್ ಸ್ಟೇಷನ್ ನಡೆಸ್ತಾನ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವೆಲ್ಲ ಆಫೀಸರ್ಗಳನ್ನ ಅಚ್ಚುಕಟ್ಟಾಗಿ ಕೆಲಸ ಕುಮ್ಮಕ್ಕಿಗೆ ನೀವು ಮಾಡಿದ್ರಿ ಅಂದ್ರೆ ಇದ್ರ ಅರ್ಥ ಏನು? ಎಲ್ಲ ನಿಂತ್ಕೊಂಡು ಮಾಡ್ತೀರಿ, ನೀವು ಮಾಡ್ತೀರ ಅಂತ ಹೇಳಿ ನಾವು ನಿಮ್ಮ ಮೇಲೆ ವಿಶ್ವಾಸ ಹೋಗಿದೆ. ವಿಶ್ವಾಸ ಹೋಗಿದೆ. ಯಾರು ವಿಶ್ವಾಸ ಕೊಡ್ಬೇಕು? ಪೊಲೀಸರ ವಿಶ್ವಾಸದ ಮೇಲೆ ನಾವು ಬಿಟ್ಟಿದ್ವಿ. ನಮ್ಮ ಸಹೋದರರನ್ನ ಪೊಲೀಸರ ವಿಶ್ವಾಸದ ಮೇಲೆ ಬಿಟ್ಟಿದ್ವಿ. ಯಾವ ವಿಶ್ವಾಸವನ್ನ ನಾವೀಗ ಯಾವ ವಿಶ್ವಾಸದಲ್ಲಿ ಇರೋಣ? ನಿಮ್ ಸಾಹೇಬ್ರ ಮೇಲೆ ವಿಶ್ವಾಸ ಇರೋದಕ್ಕೆ ನಾವಿಲ್ಲಿ ನಾವಿಲ್ಲಿ ಬಂದ ಮೇಲೆ ಯಾಕೆ ಇಲ್ಲಿ ನಮ್ಮನ್ನ ತಡೆದ್ರು? ನಮ್ಗೆ ಯಾಕೆ ತಡೆದ್ರು? ಇಬ್ಬರು ಜನ ನಿಂತ್ಕೊಂಡಿದ್ದಾರೆ, ಅಲ್ಲೂ ಹೊರಗಡೆ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲ ಇನ್ನು ಅಲ್ಲ ನಿಮ್ ಸಾಹೇಬ್ರ ನಮ್ನ ತಡೆದವ್ರನ್ನ ನೀವು ಸಸ್ಪೆಂಡ್ ಮಾಡ್ಬೇಕು. ಅಲ್ಲ ಸಾಹೇಬ್ರು ಬರೋಕಿನ ಮುಂಚೆ ಹೆಣ್ಮಗಳ ನಿಂತ್ಕೊಂಡ್ರಿ ಬೇಡಪ್ಪ, ಇಲ್ಲೇ ಕೊಡ್ತೇವೆ. ಏನ್ ಹೇಳಿದ್ರೆ ಅಲ್ರಿ ತಡ್ರಿ, ಒಂದ ನಿಮಿಷ ನಾ ಕೇಳ್ತೇನೆ. ಮೇಯರ್ ಡೆಪ್ಟಿ ಮೇಯರ್ ಬಂದಾರಂದ್ರೆ 1 ತಾಸು ಹೊರಗೆ ನಿಲ್ಸಿರಿ. ನಿಮ್ಮ ಕಮಿಷನರ್ ಸಾಹೇಬ್ರ ಬಗ್ಗೆ ನಮ್ಗೆ ಗೌರವ ಐತೆ ಅಂತೇಳಿ ನಾವು ಗೌರವ ಕೊಡ್ಲಿಕ್ಕತ್ತೇವೆ. ಅವ್ರು ಬಂದ ಮೇಲೆ ನೀವು ಯಾರ ಕುಮ್ಮಕ್ಕಿನ ಮೇಲೆ ನೀವು ಈ ರೀತಿ ಮಾಡಿರ್ತೀರಿ? ಕಮಿಷನರ್ ಸರ್ ಫೋನ್ ಮಾಡಿದ್ರೇನು ಹಂಗಂದ್ರೆ ಅವ್ರದ್ದು ನೀವು ಇನ್ಸ್ಟ್ರಕ್ಷನ್ ಮಾತು ಕೇಳ್ಕೊಂಡು ಮಾಡಿರಿ. ಆ ಇನ್ಸ್ಟ್ರಕ್ಷನ್ ತಗೊಂಡು ಅವರಿಗೆ ನೀವು ಹೆಣ್ಮಗಳಿಗೆ ಇನ್ಸ್ಟ್ರಕ್ಷನ್ ತಗೊಂಡ್ ಮಾಡಂಗಿಲ್ಲ. ನಾವು ಒಪ್ಕೊಂತೇವೆ. ನೀವು ನಮ್ಮನ್ನ ತಡೆದ್ರಿ ನಾವು ಒಪ್ಕೊಂತೇವೆ. ನಾವು ನ್ಯಾಯ ಕೇಳಕ್ ಬಂದಿದ್ವಿ, ಪ್ರತಿಭಟನೆ ಮಾಡಕ್ ಬಂದಿದ್ವಿ, ನೀವು ನಮ್ಮನ್ನ ತಡೆದಿರಿ ನಾವು ಒಪ್ಕೊಂತೀವಿ.
ಕಮಿಷನರ್ ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ನೀವು ನಮ್ಮನ್ನ ಒಳಗೆ ಇನ್ನೇನು ಕಮಿಷನರ್ ಮಾತು ಕೇಳಿ ಆಗಿಲ್ಲ, ಬಟ್ಟೆ ಕಳೆದ್ರಲ್ಲ. ಮಹಿಳೆಗೆ ನೀವು ನಿಮ್ಮ ಕಮಿಷನರ್ ಅವ್ರ ಇನ್ಸ್ಟ್ರಕ್ಷನ್ ತಗೊಂಡು ಮಾಡಿದೀರಾ? ಕಮಿಷನರ್ ಪರ್ಮಿಷನ್ ತಗೊಂಡಿದ್ರಿ? ಮುಂದೆ ಕಾನೂನು ಪ್ರಕಾರ ತನಿಖೆ ಮಾಡ್ತಾರೆ. ಅದೇನು ನೋಡ್ರಿ, ನೀವು ಕಾನೂನು ಪ್ರಕಾರ ತನಿಖೆ ಮಾಡ್ಲಿಕ್ಕೆ ನಾನು ಬ್ಯಾಡ್ ಅನ್ನಂಗಿಲ್ಲ. ನೀವು 4 ಅಲ್ಲ 10 FIR ಮಾಡ್ರಿ, ನಾನು ಬ್ಯಾಡ್ ಅನ್ನಂಗಿಲ್ಲ. ಆದ್ರೆ ಒಂದು ಮಹಿಳೆಗೆ ನೀವು ನಡೆಸ್ಕೊಂಡ ರೀತಿ ಬಹಳ ಖಂಡನೀಯ. ಅದ್ರ ಬಗ್ಗೆ ತನಿಖೆ ಇವತ್ತು ನೀವು ನಮ್ಮನ್ನ ನಡೆಸ್ಕೊಂಡಿದ್ದ ರೀತಿ ಅದು ಬಹಳ ಇನ್ನೊಂದು ಖಂಡನೀಯ. ಮಹಿಳೆ ಮಾತು ಕೇಳಿ. ಯಾರೋ ಒಬ್ಬಳು ಮಹಿಳೆ ಎಲ್ಲ ಕಾಂಗ್ರೆಸ್ ಸರ್ಕಾರದಾಗ ನಡೀತಾ ಇದೆ. ಸಾಹೇಬ್ರು ಬಂದಾರ, ಇಲ್ಲೇ ಅದ ಸಾಹೇಬ್ರಮ್ಮ. ಬನ್ನಿ